ಹಲೋ ಕುಟುಂಬದವರ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ಸೊ ನಾವು ಮನೇಲಿ ಪ್ರತಿನಿತ್ಯನೂ ಪೂಜೆ ಮಾಡ್ತಾನೆ ಇರ್ತೀವಿ, ದೀಪ ಹಚ್ತಾನೆ ಇರ್ತೀವಿ. ಆದರೆ ಏನು ಮಾಡ್ತಾರೆ, ಕೆಲವು ಮನೇಲಿ ವಾರಕ್ಕೆ 2 ಸಲ ಹೂವು ಹಾಕ್ತಾರೆ, ಡೈಲಿ ಹೂವು ಇಡೋದಕ್ಕೆ ಹೋಗಲ್ಲ. ಬಾಡಿರೋ ಹೂವನ್ನ ಹಾಗೆ ಬಿಟ್ಟು ಸೊ ದೀಪ ಹಚ್ಚಿ ಪೂಜೆ ಮಾಡ್ತಾರೆ. ನಿಜವಾಗ್ಲೂ ಅದು ಒಂದು ಸಾರ್ಥಕತೆ ಸೇರೋದೇ ಇಲ್ಲ ನೀವು ಮಾಡೋ ಒಂದು ಪೂಜೆ. ಸೊ ಡೈಲಿ ಆದಷ್ಟು ನೀವು ಡೈಲಿ ದೇವರಿಗೆ 4 ಮೊಳ 5 ಮೊಳ ಹೂವು ಹಾಕಿ ಅಲಂಕಾರ ಮಾಡಿನೇ ಪೂಜೆ ಮಾಡಬೇಕು ಅಂತಿಲ್ಲ. ಭಕ್ತಿಯಿಂದ ಒಂದು ದಳ ಹೂವು ಇಟ್ಟು ನೀವು ಪೂಜೆ ಮಾಡಿದ್ರೂ ತುಂಬ ಚೆನ್ನಾಗಿ ದೇವ್ರು ನಿಮಗೆ ಪ್ರಸನ್ನ ಆಗ್ತಾಳೆ. ನಿಮ್ಮ ಮನೇಲಿ ದರಿದ್ರ ಹೋಗುತ್ತೆ. ಸೊ ಸುಖ ಶಾಂತಿ ನೆಮ್ಮದಿ ಎಲ್ಲ ಬರುತ್ತೆ. ಯಾವತ್ತೂ ಅಷ್ಟೇ ದಯಮಾಡಿ ಒಣಗಿರೋ ಹೂವನ್ನ ಇಟ್ಟು ದೇವರಿಗೆ ದೀಪ ಹಚ್ಚೋದಕ್ಕೆ ಹೋಗಬೇಡಿ. ಆ ಒಣಗಿರೋ ಹೂವು ಏನಿದೆಯೋ ಅದನ್ನು ಸಂಪೂರ್ಣವಾಗಿ ತೆಗೆದು ಒಂದೇ ಒಂದು ದಳ ಹೂವು ಇಟ್ಟು ನೀವು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಸೊ ನೋಡಿ, ಯಾವತ್ತೂ ಅಷ್ಟೇ, ಯಾಕೆಂದರೆ ನಮ್ಮ ಒಂದು ಗುರು ಹಿರಿಯರು ಕೂಡ ಇದೇ ಮಾತಾಡೋದು, ಯಾವತ್ತೂ ಒಣಗಿರೋ ಒಂದು ಹೂವನ್ನ ಇಟ್ಟು ಪೂಜೆ ಮಾಡಬಾರ್ದು ಅಂದ್ಬಿಟ್ಟು. ಸೊ ಪ್ರತಿನಿತ್ಯನೂ ಹೊಸ ಹೊಸ ಹೂವು ಇಟ್ಟು ನಿಮ್ಮ ಕೈಯಲ್ಲಿ ಜಾಸ್ತಿ ತರೋದಕ್ಕಾಗಿಲ್ಲ ಅಂದರೆ ಒಂದು ಅರ್ಧ ಮೊಳ ಹೂವು ತೊಗೊಂಡು ಬಂದು ಅದರೊಳಗೆ ಒಂದೊಂದು ದಳ ಕಟ್ ಮಾಡಿಡಿ. ಮತ್ತು ದೇವ್ರ ಮುಂದೆ ಈ ಥರ 2 ಚೊಂಬಲ್ ನೀರಿಡಿ. ಸೊ ನಾನಿಲ್ಲಿ ಒಂದು ಮನೆ ದೇವ್ರ ಮುಂದೆ ಒಂದು ಚೊಂಬಲ್ ನೀರಿಡ್ತಾ ಇದ್ದೀನಿ. ಹಾಗೆ ಬಂದು ರಾಘವೇಂದ್ರ ಸ್ವಾಮಿ ವಿಗ್ರಹದ ಬಳಿ ಕೂಡ ಒಂದು ಚೊಂಬು ನೀರಿಡ್ತಾ ಇದ್ದೀನಿ. ಯಾಕೆಂದರೆ ನೀವು ದೇವ್ರಿಗೆ ಏನೇ ಒಂದು ಪೂಜೆ ಮಾಡಿ ನೈವೇದ್ಯ ಇಟ್ಟರು ಒಂದು ಗ್ಲಾಸು ಇಲ್ಲ ಒಂದು ಚಿಕ್ಕದಾಗ ಒಂದು ತಮ್ಗೆಲೆ ನೀರು ಇಡಲೇಬೇಕು. ಆ ನೀರಿಟ್ಟರೆ ಆ ಮನೆ ಯಾವಾಗಲೂ ತುಂಬ್ದಂಗಿರುತ್ತೆ, ಶಾಂತಿಯಿಂದ ಇರುತ್ತೆ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನನಗೆ ಗೊತ್ತಿರೋ ಒಂದು ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾಕೆ ಯಾರೆಲ್ಲ ಜೀವನದಲ್ಲಿ ತಪ್ಪು ಮಾಡಲ್ಲ ಹೇಳ್ರಿ, ಎಲ್ಲರೂ ತಪ್ಪು ಮಾಡ್ತಾರೆ. ಆದರೆ ನಮಗೆ ಗೊತ್ತಿರಲ್ಲ ಸೊ ಅದು ಸರಿನಾ ತಪ್ಪಾ ಅಂತ. ಸೊ ನನಗೆ ಗೊತ್ತಿಲ್ಲದ ನಾನು ಮಾಡಿದ್ದೆ, ಇವಾಗ ನಾನು ಸರಿ ಮಾಡ್ಕೊಂಡಿದ್ದೀನಿ. ನೀವು